ಹೌದ್ರಿ, ಮನಿ ಚೇಂಜ್ ಆಗೈತಿ. ಯಾಕಂದ್ರೆ ಆ ಆ ಇಮೇಜ್ ಇರೋದು ಇನ್ನೊಂದು ಫೋನ್ಯಾಗ. ನಿನ್ನೇನು ವಿಡಿಯೋ ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿಕ್ಕಿರೋ ಇಮೇಜ್ ತೊಗೊಂಡು ವಿಡಿಯೋ ಮಾಡತ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡ್ ಸಂಗೀತ, ನಿನ್ಗೆ ಏನೇನು ಕೊಡ್ಬೇಕಾಗಿತ್ತ ಅದನ್ನೆಲ್ಲ ನಾವು ಕೊಟ್ಟು ಮುಗಿಸಿವಿ. ಇದು ನೀ ಮಾಡಕತ್ತಿರೋ ಕರೆನ ಚಲೋ ಅಲ್ಲ. ಏನು ಕೊಟ್ಟಿ ಅಣ್ಣ ನೀನು ನನಗೆ? ಏನು ಕೊಟ್ಟಿ ಹೇಳು. ಒಂದು ಏನೇನೋ ಒಂದು ನೀ ನನಗೆ ಕೊಡಲಿಲ್ಲ. ಇಷ್ಟು ದೊಡ್ಡ ಮನೆ ಕರ್ಸಿದೆ ನಿನ್ನ ಮಗ ಡಾಕ್ಟ್ರ್ ಆಗ್ಯಾನ, ಈಗರ ಸ್ವಾದ್ರತ್ತಿ ಅಂತ ಕರೆದು ಒಂದು ಸೀರೆ ಉಡ್ಸಿದ್ದು ಚಂದ ಅಂದು ಇಲ್ಲ. ಆತಪ್ಪ, ನಿನ್ನ ಮಗ ದೊಡ್ಡದು ಮನೆ ಕಟ್ಟಿಸ್ದ, ಅದ್ರದ್ದು ಓಪ್ನಿಂಗ್ನು ದ್ವಾರದಾಗ ಮಾಡ್ದ, ಎಲ್ಲ ಬೇಕಾದಾರ ಬೇಡದಾರ ಎಲ್ಲಾರನ್ನೂ ಕರ್ದ, ನಮ್ಮನ್ನು ಕರ್ದ. ಇಲ್ಲ ಅನ್ನೋದಿಲ್ಲ, ನಾವು ಬರಲಿಲ್ಲ. ಯಾಕಂದ್ರೆ ನಮಗೆ ಇಷ್ಟ ಇದ್ದಿದ್ದಿಲ್ಲ ಮನೆ ಓಪ್ನಿಂಗಿಗೆ ಬರಕ್ಕೆ. ಹಂಗಂತ ಹೇಳಿ ನನ್ನ ತಂಗಿ ಸಿಟ್ಟಾಗ್ಯಾಳ, ಒಂದು ಕೊಡುನು, ಒಂದು ಗುಂಜಿ ಬಂಗಾರ ಕೊಡುನು, ಸಮಾಧಾನ ಮಾಡಿ ಕರಿಯೋನು ಅಂತ ನೀ ಬಂದ್ಯಾ? ನಿನ್ನ ಹೆಂಡತಿ ಬಂದ್ಲಾ? ನಿನ್ನ ಮಗ ಬಂದ? ಈ ಮನೆ ಮಗಳು ಏಟ್ರ ಐತೆ ನಿಮಗ? ಇಲ್ಲ. ಹೆಣ್ಮಗಳಿಗೆ ಏನು ನಮ್ಮವ್ವರ ಆತು ಕೊಡುನು, ಆಕಿಗೆ ಒಂದು ಗುಂಜಿ ಬಂಗಾರನ ಇರಕ್ಕೆ ಹೋಗ್ಬೇಕು, ಮಗಳದಾಳ, ಏನು ಆಕೆ ಆಕೆರ ಏನು ಹಲಮಲ ಬರೋಕ್ಕೆಲ್ಲ ಕೇಳೋಕ್ಕೆಲ್ಲ ಏನಲ್ಲ ಅಂತ ನಮ್ಮವನು ಏನು ಒಂದು ಗುಂಜಿ ಬಂಗಾರ ಕೊಡಲಿಲ್ಲ. ಈಗ ನಮ್ಮವನ ಬಂಗಾರ ನಾ ತೊಗೊಂಡೋಗ್ತೀನಂದ್ರೆ ನಿಮ್ದೆಲ್ಲರದು ಇಷ್ಟಕ್ಕೊಂದು ಆಕ್ಷೇಪಣೆಯೇನು? ನೋಡ್ರಿ ಮಾವರ, ಈಗ ಅತ್ತಿಯರ್ ಹೆಂಗೆ ನಿಮಗೆ ತಾಯಿ, ಹಂಗೆ ನನ್ನ ಹೆಂಡತಿಗೂ ತಾಯಿ, ಹೌದಾ? ಈಗ ಬಂಗಾರನ ನೀವು ಹಂಚ್ಕೊಳ್ರಿ, ನನ್ನ ಹೆಂಡತಿಗೂ ಕೊಡ್ರಿ. ನೀವು ಸುಮ್ಮನೆ ನಿಂತ್ಕೊ. ನೀ ಏಟೇಟು ಉಪಯೋಗಿಲ್ಲ. ನೀನು ಗಂಡನ ಎಲ್ಲಾರ ನೀನು ದಂಡ ಪಿಂಡ ನೀನು ಯಾಕೆ ಹಂಚ್ಕೋಬೇಕು? ಎಲ್ಲ ಆಸ್ತಿನೂ ನಮ್ಮವ್ವ ನಮ್ಮ ಅಪ್ಪಂದ ಅನುಭವಿಸಿದ್ದು ನಾವು ಬತ್ನಾವ್ದಿಲ್ಲ. ನಮ್ಮ ಅಣ್ಣ ಏನು ಆಸ್ತಿ ಒಟ್ಟುನು ನಿಮ್ಮ ಅಣ್ಣ ಇಟ್ಕೊಂಡನ? ಏನು ಮಾತಾಡ್ತೀಯ? ಕಂಡಪಟ್ಟಿ ಸಾಲಿತ್ತು. ಏನು ಅದು ಒಂದು ಗೇಣು ಹೊಲ ಬಿಟ್ಟಿತ್ತಲ್ಲ, ಅದ್ರ ಮ್ಯಾಗ ಅದ್ರದ್ದು ಹೊಲದ್ದು ಬೆಲೆಕಿನ ಜಾಸ್ತಿ ಇದು ಸಾಲನ ಇತ್ತು. ಇನ್ನು ಬಂಗಾರ ನಿಮ್ಮ ಅವ್ನು ಬಿಟ್ರೆ ಇನ್ನೇನೇನು ಇಲ್ಲ, ಒಂದು ಗುಂಜಿ ಬಂಗಾರ ಇಲ್ಲ. ಅದನ್ನಂತರೂ ನಿಮ್ಮ ಅವ್ನು ನನಗೆ ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ನಾನಂತರೂ ಅಲ್ಲೇ ಇಟ್ಟೀನಿ, ಯಾವ ಬಂಗಾರಕ್ಕೂ ಆಸೆ ಮಾಡಿಲ್ಲ. ನನಗೆ ಬಂಗಾರದಂಗೆ ಮಗ ಅದನ, ಆತಗ ವಿದ್ಯೆ ಕೊಟ್ಟು ಆತನ ಬಂಗಾರದಂಗೆ ಓದಿಸಿದೆ ಅಂದ್ರೆ ಅದ ನನಗೆ ಕೈ ಹಿಡಿತಿದ್ದಂತ ಗೊತ್ತಿತ್ತು ನನಗೆ. ಅದ್ರ ಪ್ರಕಾರನ ನನ್ನ ಮಗ ನನಗೆ ಬೇಕಾದಂಗೆ ಇಟ್ಟಾನ. ನಿಮ್ಮ ಅವ್ನ ಬಂಗಾರಕ್ಕಂಕ್ರೂ ನಾ ಆಸೆ ಮಾಡಿಲ್ಲ. ಆದ್ರೆ ನಿನಗೆ ಅಧಿಕಾರ ಪೂರ ಅಂಕ್ರು ಇಲ್ಲ. ಈಗ ನಿನಗೆ ಗಂಡ ನಾನಲ್ಲ ಅರ್ಧನೂ ಕೊಡೋದಿಲ್ಲ ನಾನು. ಒಂದೇನ ಈಗ ನನಗೂ ನನ್ನ ಸೊಸೆ ಅದಾಳ, ಆಕಿ ಕೇಳ್ದಾಳ, ನನಗೂ ಕೊಡ್ರಿ ಎತ್ತಿಯಾರ, ಆಕೇನು ಹೊರಗ್ಲಕ್ಕೆಲ್ಲ ನಿನಗೂ ಗೊತ್ತೈತಿ. ಆದ್ರೆ ನನ್ನ ಮಗಳಲ್ಲಲ್ಲ. ಏನು ಮಾತಾಡ್ತಿ ಸಂಗೀತಕ್ಕ ನೀನು? ಏನು ಮಾತಾಡ್ತಿ ನೀನು? ಹೆಂಗ ನಿನ್ನ ಮಗಳನ್ನ ನಮ್ಮ ಮಗಳು ಅನ್ಕೊಂಡು ಇಷ್ಟು ದಿನನೂ ನನ್ನ ಗಂಡ ಹಂಗಾಗಿ ಇಟ್ಕೊಂಡಿದ್ನಲ್ಲ, ಹಂಗ ನೀನು ಅನಕ ನಿನ್ನ ಮಗಳ ಅಂತಂದು ಅವಾಗ ಇಂಥ ಕೆಟ್ಟ ಬುದ್ಧಿ ಬರೋದಿಲ್ಲ. ಅದು ನಿನಗೆ ಬಿಟ್ಟಿದ್ದು, ನಿಮ್ಮ ಅವನ ಬಂಗಾರ ಅದು ನಿನಗೆ ಬಿಟ್ಟಿದ್ದು. ಆದ್ರೆ ಒಂದು ತಿಳ್ಕೊ, ನಿನಗೆ ಎಷ್ಟು ಅಧಿಕಾರ ಐತಲ್ಲ ಅದ್ರ 2ರಷ್ಟು ಅಧಿಕಾರ ನನ್ನ ಮಗಳಿಗೈತಿ. ಯಾಕಂದ್ರೆ ನನ್ನ ಮಗಳು ಈ ಮನೆ ಸೊಸಿ, ಮಗಳಕಿನ ಸೊಸಿಗೆ ಜಾಸ್ತಿ ಅಧಿಕಾರ ಐತಿ. ನೆನಪಿಟ್ಕ ಅದನ್ನ. ಬಾರವಾ ಬಾ, ನೀನು ಬೇಕೆ ಬಾಕಿ ಇದ್ದಿ ಬಾ, ನಿನಗೂ ಬೇಕ ಇದ್ರಿಗೆ ಪಾಲ ನೀನು ಕೇಳ್ಬಿಡು. ನಾನು ಮಗಳು ಕೊಟ್ಟಿನಿ, ಅತ್ತಿ ನನಗೂ ಪಾಲ ಐತೆ ಅಂತ ಹೇಳ್ಬಿಡಲ್ಲ. ಎಲ್ಲ ಇಡೀ ನಮ್ಮ ಅವ್ನ ಬಂಗಾರ ಸಾಮಾನು ಓಸು ಹರಿದು ಹಂಚಿ ಬಿಡ್ತೀನಿ. ಎಷ್ಟು ಚಂದ ಮಾತಾಡಕ್ ಬಂದ ಅವಡು ನೋಡ. ಎಲ್ಲ ಕಡೆ ನಡೀರದ ಹಿಂಗ, ಎಲ್ಲ ಕಡೆ ನಡೀರದ ಇದು ಏನು, ತಾಯಿ ಬಂಗಾರ ಮಗಳಿಗೆ ಸೇರ್ಬೇಕು, ಹೆಣ್ಣು ಮಕ್ಕಳಿಗೆ ಸೇರ್ಬೇಕು, ಗಂಡು ಮಕ್ಕಳಿಗಾಗ್ಲಿ ಸೊಸ್ಯಾರಿಗೆ ಇಲ್ಲ. ಹಂಗತ ಯಾ ಕಾನೂನು ಹೇಳತತಿ? ಯಾ ಕಾನೂನು ಹೇಳ್ತೇಳ? ಕಾನೂನು ಓದ್ಕೊಂಡ್ರ ಸೂರ, ನೀ ಕಾನೂನು ಓದಿಲ್ಲ, ನೀ ಡಾಕ್ಟರ್ಗಿರಿ ಓದಿದಿ, ಸುಮ್ ಕುತ್ಕೋ ಬಾಯಿ ಮುಚ್ಕೊಂಡು ಬಂದ್ಬಿಟ್ಟ. ಏನು ಬೇಡಪ್ಪ, ನಮ್ಮ ಅವನು ಬಂಗಾರ ಬೇಕು. ನೀವು ಈಸ್ ಮಂದಿರು ಸೇರಿ ನನಗೆ ಕೈಯ ಅಂದ್ರೂ ನಾನೇನು ತಲೆ ಕೆಸ್ಕೊಳಲ್ಲ. ನಮ್ಮ ಅವನು ಬಂಗಾರ ತಗೊಂಡು ಹೋಗಾಕೆ ನೋಡು. ನೋಡ್ರಿ ಅತ್ತಿಗೆಮ್ಮ, ನಾವು ನಿಮ್ಮ ಅವ್ವಾರ ಬಂಗಾರ ತೊಗೊಂಡು ಹೋಗಕ್ಕೆ ನಾವೇನು ಬ್ಯಾಡ ಅನ್ನಲ್ಲ. ಆದ್ರೆ ಎಲ್ಲಾನು ತೊಗೊಂಡು ಹೋಗ್ತೀನಿ ಅಂತ ಯಾಕೆ ಹೇಳ್ತೀರಿ? ಪಾಪ ಅವ್ರೂ ಅತ್ತಿಯರ್ ಸೇವೆ ಮಾಡ್ಯಾರಿಲ್ರಿ. ಅಕ್ಕರ್ ಸುಕನ್ಯಕ್ಕರ್ ಅವ್ರಿಗೂ ಐತ್ರಿ, ಇನ್ನ ನಿಮ್ಕಿನ್ನ ಜಾಸ್ತಿ ಅವ್ರಿಗೆ ಇರೋದು. ಯಾಕಂದ್ರೆ ಸಾಯೋವರೆಗೂ ನನ್ನ ಮಗಳು ಮತ್ತು ಅಕ್ಕರ ಸುಕನ್ಯಕ್ಕರ ಮಾಡಿರೋದು ಸೇವೆನ ನೀವು ಒಂದಿನಕ್ಕೂ ಬಂದಿಲ್ಲಿ ನಿಮ್ಮವ್ರು ಹೆಂಗದ್ರ ಅಂತ ನೋಡಿಲ್ಲ. ನನಗೆ ನೀ ಬುದ್ಧಿ ಹೇಳಕ್ ಬರಬೇಡ. ಇದು ನಮ್ಮ ಅವನ ಬಂಗಾರ, ನನಗಷ್ಟ ಅಧಿಕಾರ ಇರೋದು. ಹಲಮಲನ ಹೇಳೋದಿಲ್ಲ, ನಾನು ಯಾವ್ದು ಕಣಕ್ಕೂ ಕೊಡೋದಿಲ್ಲ. ನಾನು ತೊಗೊಂಡು ಊರ್ಗೊಂತೀನಿ ರೀ. ಬರ್ರಿ ಹೋಗುನು, ನನ್ನ ಮಗಳಿಗೆ ಒಂದು ಇಟ್ಕೊಡ್ತೀನಿ. ಗಂಡ ಮನ್ಯಾಗ ನನ್ನ ಮಗಳು ನೀವೆಲ್ಲರೂ ಸೇರಿ ಮೋಸ ಮಾಡಿ ನನ್ನ ಮಗಳನ್ನ ಅಂತ ದರಿದ್ರ ಮನೆಗೆ ಸೇರಿಸಿ ಬಂದಿರಿ. ಚಂದಾಗ ಒಂದು ಹೊತ್ತು ಕೂಳಿಗೂ ನನ್ನ ಮಗಳು ಆಹಾಕಾರ ಪಡ್ಬೇಕು. ಎಲ್ಲರೂ ಉಂಡು 12 ಗಂಟೆಗೆ ನಾಷ್ಟ, ಏನು 4-5 ಗಂಟೆಗೆ ಊಟ ಮಾಡ್ತಾರೆ, 5 ಗಂಟೆಗೆ ಮಕ್ಕೋತಾರ. ಯಾರ ಅಂತ ಜನ ಅಂತ ಮನೆಗೆ ನನ್ನ ಮಗಳು ತೊಗೊಂಡೋಗಿಟ್ಟು ನನಗೆ ಅಲಾಲ ಅನಿಸಿದ್ದಲ್ದ, ಮತ್ತು ನನ್ನ ಮಗಳಿಗೂ ಅನಿಸಿ ಈಗ ಇರೋದು ಒಂದಿಷ್ಟು ಏನೋ ಒಂದು 4 ಬಂಗಾರ ಅದಾವು. ಅದ್ರ ನಾವು ನಿನ್ನಂಗಪ್ಪ ನಾನು ಅಂಗಡಿನೂ ಮಾಡಿಲ್ಲಪ್ಪ, ನಮ್ದು ದುಡಿಮಿಲ್ಲ. ನಿಂದು ರಿಟೈರ್ಡ್ ಆಗೈತಂದ್ರೂ ನೀನು ಅದೇನೋ ಕೆಲಸ ಸಾಕಂತ ಬಿಟ್ಟು ಬಂದು ಅಂಗಡಿ ಮಾಡಕತ್ತಿದ್ದಿ. ನಮ್ಮ ಹತ್ರ ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಏನಿಲ್ಲ. ಇದ ನಿನ್ನ ಕೈ ಮುಗಿತೀನಪ್ಪ ರಮೇಶ, ಬಿಟ್ಬಿಡು ಇದನ್ನ. ಆಸೆ ನಿನ್ನ ಮಗಳಿಗೆ ಹೇಳ್ಬಿಡು. ಗೀತಾ ನಡಿ, ಒಳಗೆ ನಡಿ, ಹೇಳ್ತೀನಿ ನಾನು. ಅವ್ರವ್ರು ಏನಾರ ಮಾತಾಡ್ಕೊಳ್ರಕ್ಕ. ಆಕಿ ಮನಿ ಸೊಸಿ ಆಕಿ ಮಾತಾಡ್ತಾಳ, ಅವರು ಅಕ್ಕರ್ ಮಾತಾಡ್ತಾರ, ವಿಕ್ರಮ್ ಮಾತಾಡ್ತಾನ. ನೀನು ಇದ್ರಾಗ ಮಾತಾಡೋ ಅವಶ್ಯಕತೆನೇ ಇಲ್ಲ. ನಡಿ
ನಮ್ಗೇನು ಕಡಿಮೆ ಆಗಿಲ್ಲ, ದೇವ್ರು ಕೊಟ್ಟು ಮರ್ತಾನ ನಡಿ. ಆದ್ರೆ ನನ್ನ ಮಗಳಿಗನ್ನೇ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ರೀ. ಏಟಿದ್ರು ನಾಳೆ ನನ್ನ ಮಗಳಿಗೂ ಮಕ್ಕಳು ಮರಿ ಅಂತ ಅಕ್ಕವು, ಅವಾಗ ಹಿಂಗ ಇರ್ತಾನ ಕಾಲ. ಇರ್ಬೇಕ್ರಿ, ಹಳೆ ಹಿರಿಯರ ಆಶೀರ್ವಾದ, ಅದು ಹಿರಿಯರ ಆಸ್ತಿ ಅಂದ್ರ ಎಲ್ಲಾನು ಮಾರ್ಕೊಂಡ್ ತಿಂದ್ರ. ಯವ್ವ ಗೀತವ್ವ, ಅದು ಎಂತ ಆಸೆ ಇದ್ದಿತ್ತ ನಿನಗ? ನೋಡ್ಕೆ ಮೈ ತುಂಬ ಬಂಗಾರನ ಹೇರ್ಕೊಂಡಿದ್ದೀನಿ ನೀನು, ಉದ್ದಕ್ಕೆ ಬಂಗಾರನ ಹೇರ್ಯಾನ ನಿನ ಗಂಡ. ಗೌರ್ಮೆಂಟ್ ನೌಕರಿ ಆತನ ಹೇಂತಾಗಿ ಬೇಕಾದಾಗ ಮೊದ್ಲಂತರೂ ಗಿಂಬಳ ಸಂಬಳ ಎಲ್ಲ ಬರ್ತಿತ್ತು. ಈಗ ಬಿಟ್ಟಾನ ನಿನ ಗಂಡ ಒಳ್ಳೆವಾಗಿ ಮನಿ ಹಿಡಿದು ಬಾಳೆ ಮಾಡಕತ್ತಾನ. ಆದ್ರೂ ಅದೇನು ಸುಳ್ಳೈತೇನ ಗಿಂಬಳದಾಗ ನಿನಗ ಕೊಡ್ಸಿದ್ದ? ಅತಿಯಮ್ಮ, ನಿಮ್ದು ಏಟೈತೆ ಆಟ ಮಾತಾಡ್ರಿ, ನನ್ನ ವಿಷಯಕ್ಕೆ ಬರಬೇಡ್ರಿ ನೀವು. ಸಂಬಳದಾಗಾರ ಕೊಡಿಸುವಲ್ಲೇಕ, ಗಿಂಬಳದಾಗಾರ ಕೊಡಿಸುವಲ್ಲೇಕ, ನಾ ಕೊಡ್ಸಿನ ಅದ್ರದ್ದು ಮಾತಾಡೋ ಅಧಿಕಾರ ಇಲ್ಲ. ಮತ್ ನೀನ್ ಯಾಕೆ ನಮ್ಮ ಅವ್ರ ಬಂಗಾರದ ಬಗ್ಗೆ ಮಾತಾಡ್ತೀವೋ? ನಿನಗೇನು ಅಧಿಕಾರ ಐತಿ? ನಾನು ನನ್ನ ಗಂಡ ಎದಕ್ ಮಾತಾಡಕತ್ತೀವಿ ಅಂದ್ರ, ನನ್ನ ಮಗಳಿಗೆ ಈ ಮನಿ ಕೊಟ್ಟಿವಿ, ನನ್ನ ಮಗಳಿಗೆ ನಿಮ್ಕಿನ ಈ ಆಸ್ತಿ ಒಳಗ ಈ ಒಡವಿಗೆ ಈ ಬಂಗಾರ ಸಾಮಾನಕ್ಕ ಅಧಿಕಾರ ನನ್ನ ಮಗಳದ ಐತಿ ಅಧಿಕಾರ ಅಂತ ಮಾತಾಡಕತ್ತೀವಿ. ಇಲ್ಲಾಂದ್ರೆ ನಾವೇನು ಮಾತಾಡಕ್ ಬರ್ತಿದ್ದಿಲ್ಲ. ಏನು ನಮ್ಗೆ ಈ ಮನಿನ ಸಂಬಂಧ ಇರ್ತಿದ್ದಿಲ್ಲ. ನಿಮ್ ತವ್ರ ಮನಿ ಉಂಟು, ನೀವು ಉಂಟು ಅಂತಿದ್ವಿ. ಆದ್ರೂ ನನ್ನ ಗಂಡ ಹೇಳಕತ್ತಾನ ಅವ್ರವ್ರ ಬಗ್ಗೆ ಶಂತರ ಹೋಗೋಣ ಅಂತಂದು. ಮರ್ಯಾದೆ ಕೊಟ್ಟು ಮಾತಾಡ ಸಂಗೀತಕ್ಕ, ಬಾಳ ಆಗೈತಿ ನಿಂದು. ನಾನು ನೋಡಕತ್ತೀನಿ. ಮೊದ್ಲು ನನ್ನ ಗಂಡಗ್ ಬುದ್ಧಿಲ್ಲ. ನೀನ್ ಏನೇ ಅಂದ್ರು ಏನ ಮಾಡಿದ್ರು ಹೋಗ್ಲಿ ಬಿಡು ನಂಬರ್ ಅಂತ ಮತ್ತ ಬಂದು ನಿನ್ನ ಹತ್ತಿಗೆ ಎರ್ಕಂತಾರಲ್ಲ, ಅದಕ್ಕೆ ಕಾಲಿಂದ ಬದಕತ್ತೀನಿ ನೀನು. ನಿನ್ನಂತ ದುರಾಂಕಾರಿಗೆ, ನಿನ್ನಂತ ದುರ್ಬುದ್ಧಿರರಿಗೆ ದೇವ್ರು ಎಂದೂ ಒಳ್ಳೇದ್ ಮಾಡೋದಿಲ್ಲ. ಈ ಬಂಗಾರ ಅಲ್ಲ, ನಿನಗೆ ಕೊಪ್ಪರಿಗೆ ಸಿಕ್ಕರೂ ಅದು ನಿನ್ನ ಕೈಗೆ ಹತ್ತದಲ್ಲ, ನೋಡ್ತೀರ ನೀನು. ರೀ ಬರ್ರಿ ಯವ್ವ, ಬಾ, ನಿನಗೆ ಆರಾಮಿಲ್ಲ ಸೌಜು, ಬಾ ನಾವು ನಮ್ಮೂರಿಗೆ ಹೋಗೋಣ. ಅವ್ರು ಏನಾರು ಯಾಕ ಮಾಡ್ಕೊಳ್ರಕ್ಕ. ನಾ ಬರಲ್ಲವ, ನಾ ಎಲ್ಲೂ ಬರಲ್ಲ, ನಾ ಇಲ್ಲೇ ಇರ್ತೀನಿ. ಅತ್ತಿಯರ ಆಕೆಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಐತ್ರಿ. ಯಾಕಂದ್ರೆ ಸ್ವಲ್ಪ ಡಿಪ್ರೆಷನಿಗೆ ಹೋಗ್ಯಾಳ, ಇವೆಲ್ಲ ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಡಿಪ್ರೆಸ್ ಆಗ್ಯಾಳ. ಇಲ್ಲೇ ಇರಲಿ, ನಾ ಟ್ರೀಟ್ಮೆಂಟ್ ಕೊಡ್ತೇನೆ, ನಿಮ್ಮೂರಿಗೆ ಬೇಡ. ತಡಿಲಾಯಪ್ಪ, ಆಕಿನ ಕಳ್ಸೋದ್ರ ಬಗ್ಗೆ ಮಾತಾಡೋಣಂತ. ಬೇಕಾದ್ರೆ ಹೋಗಲ್ ರೂಮ್ ನೇ ಮಕ್ಕಳಿ ಬಂದಿಟ್ಟ. ಈಗ ನೋಡಿದ್ರ ನಮ್ಮ ಅತ್ತಿ ಬಂಗಾರ ತಗೊಂಡು ನಿಂತಾಳ. ನಾನೇನ್ ಮಾಡ್ಲಿ? ಚಾಕ್ರಿ ಮಾಡಿದ್ ನಾನು, ಹೇಳು ಹುಚ್ಚಿ ಬೆಳೆದಿದ್ ನಾನು. ಈಕಿ ಬಂಗಾರ ತಗೊಂಡು ಹೋದ್ರೆ ಬಿಟ್ಬಿಡ್ತೀನಿ ನಾನು. ಸೌಜು, ನೀ ಹೋಗು, ರೆಸ್ಟ್ ಮಾಡು. ಆತು. ಅತ್ತಿಯರ, ಅಲ್ಲೊಂದು ನಿದ್ದೆ ಗುಳಿಗೆ ಇಟ್ಟೇನ್ರಿ, ಅದು ಭಾಳ ಕಮ್ಮಿ ಐತಿ ಪವರು. ಅದನ್ನ ಅಕ್ಕಿ ಕೊಡ್ರಕ್ಕಿ, ನಿದ್ದೆ ಅವಶ್ಯಕತೆ ಭಾಳ ಐತಿ, ಮಲಗ್ಲಕ್ಕಿ. ಇಲ್ಲ ಈಕಿ ಸಂಗೀತ ಅತ್ತಿ ಗಲಾಟೆ ಮಾಡ್ದಕ್ಕೆ ಎಚ್ಚರಾಗಿ ಪದೇ ಬರ್ತಾಳೆ. ಸುಮ್ಮನೆ ಆಕಿ ಮತ್ತೆ ಅದು ಇನ್ನೊಂಚೂರು ಟೆನ್ಷನ್ ಕೊಡ್ತೈತಿ. ಆಕಿಗೆ ಆ ಗುಳಿಗೆ ಕೊಡ್ರಿ. ಅದು ಒಂದು ಸಣ್ಣದು ಐತಲ್ಲಪ್ಪ, ಅದನ್ನ ಹಳದಿ ಕರೆ ಬ್ಯಾಗ್ಡ್ಯಾಗ. ಹಾಂ ಅದ ರೀ, ಅದ್ರ ಮೇಲೆ ಐತಿ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ಅದು. ಹೋರಿ ಕೊಡು ಸಂಗೀತ ಅದನ್ನ, ಕೊಡು ಸಂಗೀತ ಅದನ್ನ. ಕೊಡೋದಲ್ಲ, ಇದು ನನಗೆ ಸೇರ್ಬೇಕು, ನಾ ಕೊಡೋದಲ್ಲ. ಸಂಗೀತ, ನಿಂಗೆ ಏನು ಬೇಕಂತ ತಕೊಂಡು ಹುಡುಕಿದ್ ಕೊಟ್ಬಿಡು, ಯಾಕೆ ಪೂರ ತೊಗೊಂತಿದ್ದಿ? ರೀ ನಿಮ್ಗೆ ಗೊತ್ತಾಗದಲ್ರಿ, ನಾನೇನು ಕೇಳಕತ್ತಿಲ್ಲ, ಆಸ್ತಿ ಕೇಳತ್ತೀನಿ ಅಂತ ಕೇಳಕತ್ತೀನಿ. ನಮ್ಮವ್ವ ಉಪೇಕ್ಷೆ ಬಿಟ್ಟಿದ್ದು ಅವು ಬೋರ್ಮಳ ಮೇಲ್ಗುಂಡು ಎಲ್ಲ ಸೌದುಗ್ಯಾವು, ಅದ್ರೊಳಗೆ ಅರ್ಗಿರುತ್ತೆ, ಎಲ್ಲ ಅರ್ಗ ತಿಂದುಗ್ಯದ ಬಂಗಾರನ. ಅದ್ರಾಗೇನು ಒಂದು ಅದನ್ನು ಪೂರಾ ಕರಗಿಸಿದ್ವಿ ಅಂದ್ರೆ ಒಂದು ಗುಂಜಿ ಬಂಗಾರ ಸಿಗೋದಿಲ್ಲ ಅದ್ರಾಗ. ಏನು ತಪ್ಪು ಕೇಳಿ ನಾನು? ಅದು ತಪ್ಪದ, ನಮ್ಮವನ ಬಂಗಾರ ಕೇಳು ತಪ್ಪನ. ನೋಡು ಸಂಗೀತ, ಅವೊಂದು ಹಳೆ ಬಂಗಾರ ಕೊಟ್ಬಿಡು. ನಿನಗೆ ಬೇಕಾದ್ರೆ ನಾನು ಒಂದು ಅರ್ಧ ತೊಲೆ ಗಟ್ಟಿ ಬಂಗಾರ ತಂದು ಕೊಡ್ತೀನಿ. ಸಂಗೀತ, ಅರ್ಧ ತೊಲೆ ಕೊಡ್ತೀನಿ ಅಂತ ಕೊಟ್ಬಿಡು. ರೀ, ಈಗಿನ ಕಾಲದ ಅರ್ಧ ತೊಲೆ ಬಂಗಾರಕ್ಕೆ ವ್ಯಾಲ್ಯೂವ ಬೇರೆ ಐತಿ. ಬಂಗಾರ ಗಟ್ಟಿಗೆ ನಮ್ಮ ಅವ್ವನ ಹತ್ರ ಇರೋದು ಅರ್ಧ ತೊಲೆ ಬಂಗಾರ ಇಲ್ಲ, ಈ ಪೆಟ್ಟಿಗೆ ತುಂಬ ಬಂಗಾರ ಐತಿ. ಅರ್ಥ ಮಾಡ್ಕೋ, ಸುಮ್ಮನಿರು. ಅವ್ರು ಯಾರು ನೋಡಿಲ್ ಕಾಣ್ತೈತಿ. ಇಲ್ಲ ಅಂದಿದ್ರೆ ಯಾರು ಬಿಡೋದಿಲ್ಲ. ಇಷ್ಟಕ್ಕೊಂದು ಬಂಗಾರ ನಾವು ಮನುಷ್ಯರಾಗ ಹೋಕ್ಕಿವಿ. ನಾವು ಒಂದು ಮನೆ ಮಠ ಅಂತ ಕಟ್ಟಿಸ್ಕೊಂಡು ಮನುಷ್ಯರಾಕಿವಿ. ಸುಮ್ಮನೆ ನಿಂದ್ರಿ. ನಾ ಹೇಳೋದಕ್ಕೆ ಹೂ ಅಂದಿ ಸಿಗುತ್ತೆ ನಮ್ಮ ಅವನ ಬಂಗಾರ. ಇಲ್ಲ ಅಂದ್ರೆ ಚಿಪ್ ಸಿಗುತ್ತೆ ನೋಡು, ಸುಮ್ಮನೆ ನಿಂದ್ರು. ಅದನ್ನ ತಾ ಡಬ್ಬಿನ ಅಣ್ಣ, ಒಂದು ಕೆಲಸ ಮಾಡ್ತೀನಿ. ನನಗೆ ನಮ್ಮವ್ವನ ಬಂಗಾರ ಸಾಮಾನು ಬೇಕು. ನಮ್ಮವ್ವ ಇಲ್ಲೀಗ, ಅದಕ್ಕೆ ಹಾಕಿ ಬಂಗಾರ ನನಗೆ ಬೇಕು, ನಾ ತಗೋತೀನಿ. ಅದ ಅರ್ಧ ತೊಲೆ ಗಟ್ಟಿ ಬಂಗಾರ ನಾನು ನಿನಗೆ ತಂದು ಕೊಡ್ತೀನಿ, ಆತಾ? ನಂಗೆ ಈ ಬಂಗಾರ ಕೊಡು. ಅಯ್ಯ ಸುಂದ್ರಿ, ಹಾ ನಾನೇ ನಿಮ್ಮವನ ಬಂಗಾರ ಏಟಿತ್ತಂತ ನೋಡಿಲ್ಲ ಅಂತ ಮಾಡಿಯೇನ? ಮತ್ತ ನನ್ನ ಮಗ ಸಮೇಕ ಅವ್ರ ಅಮ್ಮಗೆ ಬಂಗಾರ ಮಾಡಿಸ್ಕೊಟ್ಟಾನ, ಮಗ ಮಾಡಿಸ್ಕೊಟ್ಟಾನ. ಕಂಡಪಟ್ಟಿ ಬಂಗಾರ ಐತಿ, ಮೊದ್ಲಾಗಿಂದ ಬಂಗಾರ ಐತಿ. ಅವೇಲಿ ಎಲ್ಲ ಗಟ್ಟಿ ಬಂಗಾರದಾಗ ಮಾಡಿಸಿದ್ವು. ಏನು ಕೂಡಿಸಿದ್ದಿಲ್ಲ ಅವು, ಎಲ್ಲ ಪ್ಯೂರ್ ಬಂಗಾರ. ಬಿಡ್ತೀನಿ ಬಾ ನೀನು. ಅರ್ಧ ತೊಲೆ ಬಂಗಾರ ಕೊಟ್ಟು ಎಷ್ಟು ಚಂದ ತವಡು. ನೀವಾದ್ರೂ ಅರ್ಧ ತೊಲೆ ಬಂಗಾರ ಕೊಡ್ತೀನಿ ಅಂತಂದು ಊಟ ಬಂಗಾರ ನಿನ್ನ ಬಾಯಾಗ ಸುರ್ಕೊಂಡು ನೀನಾದ್ರೆ ಹೇಳ್ಬೋದು, ನಾನು ಹೇಳ್ಬಾರ್ದನ? ಬೇಡ ಸಂಗೀತ, ಹೇಳಕತ್ತೀನಿ. ನೀನು ಬೇಕಲ್ಲ ಒಂದೆರಡು ಏನರು ತಗೋ, ಒಂದು ಅರ್ಧ ತೊಲಿ ಅಷ್ಟು. ಬೇಕಾದ್ರೆ ಒಂದು ನಕ್ಲೆಸ್ ತಗೋ, ಅದ್ರಾಗ ಒಂದು ಕಾಶಿನ ಸರ ಐತಿ ನೋಡು, ಅದು 2 ತೊಲಿ ಐತಿ, ಅದನ್ನು ತಗೋ. ಅಷ್ಟು ತೊಗೊಂಡು ಹೋಗ್ತೀನಿ, ಅನಬಾಡ ಹೇಳಕತ್ತೀನಿ ನಾನು. ನೋಡಣ್ಣ, ನಮ್ಮ ಅವನ ಬಂಗಾರ ನನಗೆ ಸೇರ್ಬೇಕು, ಸೇರ್ತೈತಿ. ನಾನು ಕೊಡೋದಿಲ್ಲ ಯಾರಿಗೂ. ಅದು ಏನಾಗುತ್ತಾಗ್ಲಿ, ನನ್ನ ಹೆಣ ಬೀಳಲಿಲ್ಲ ಇವತ್ತು ಮನ್ಯಾಗ, ನಾನಂತರೂ ಬಿಡೋದಿಲ್ಲ ಬಂಗಾರನ. ನನಗೆ ಗೊತ್ತೈತಿ, ನಮ್ಮ ಅವನ ನೀವ ಇಬ್ರು ಗಂಡ ಹೆಂಡತಿ ಅದೈತಲ್ಲ, ಅದು ಹುಚ್ಚಿದುಲ್ಲಿ, ಅದು ಸೌಜಿ. ಅತ್ತಿ, ನನ್ನ ಹೆಂಡತಿಗೆ ಇನ್ನೊಂದು ಮಾತು ಏನ್ರ ಅಂದೆ ಅದ್ರ ಬಗ್ಗಿನ ಹರಿಯೋದಿಲ್ಲ. ಮುಚ್ಚಲ ಬಾಯಿ, ಹುಚ್ಚ ಚಕ್ಕರ ಮಾಡ್ಕಂತ ಹುಚ್ಚದುಲಿ ಮಾಡ್ದಂಗೆ ಮಾಡಕತ್ತೈತಿ. ನಾನು ಬಂದಾಗಿದ್ದ ನೋಡಕತ್ತೀನಿ. ಅಲ್ಲ,
ಯಾರು ಹುಚ್ಚರು ಯಾರ ಮಾಡ್ತಾರ ಶಾಣ್ಯರು ಹೇಳು ಹುಚ್ಚದುಲ್ಲೆಲ್ಲ ಇನ್ನೇನು ಹೇಳು ಬಂದಾಳ ಆಕೆ ಮುದಿಕ್ ಬಂದ್ಲಂತ ಈಕಿ ಮೈಯಂದು ಬಂಗಾರ ಕೊಟ್ಟು ಬಂದ್ಲಂತ ಮುಗುಳಿಯಿಂದ ನಗದಾರ ಪಕ್ಕ 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 ಅಂತಂದು ಬಾಯಿಂದ ಅಲ್ಲ. ಅತ್ತಿ ಹದ್ದು ಮೀರ್ ಮಾತಾಡಕತ್ತಿ ನೀನು. ಮತ್ತೆ ನಿನಗೆ ಸರಿ ಇರೋದಲ್ಲ ಅದು. ಮರ್ಯಾದಿಂದ ಬಂಗಾರ ಕೊಡು. ಏನೋ ಹೋಗ್ಲಿ ಪಾಪ ಮನಿ ಮಗಳು ಏಟ್ರ ಒಂದು ಕೊಡನ ನೋಯಿಸ್ಬಾರ್ದು ಅಂತಿತ್ತು. ನೀ ನನ್ನ ಹೆಂಡತಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿ ಅಂದ್ಮ್ಯಾಗ ನಿನಗೆ ಒಂದು ಗುಂಜಲ್ಲ ಅದರ ಡಬ್ಬಿ ಸಮ್ಯಾಗ ನಿನ್ ಕೈಯಾಗ ನಾ ಹಿಡಿಸ್ಕೊಡ್ಬಾರ್ದು. ಕೊಡು ಮರ್ಯಾದಿದ್ದ ಅದನ್ನ.